ತಾಲೂಕಿನ ಯರಗೋಳ ಉಕ್ಕಡ ಪೊಲೀಸ್ ಠಾಣಾ ಶಿಥಿಲಗೊಂಡ ಕಟ್ಟಡವನ್ನು ನೆಲಸಮಗೊಳಿಸಿ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳುವಂತೆ ಅಖಿಲ ಭಾರತೀಯ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಅವರು ಒತ್ತಾಯಿಸಿದ್ದಾರೆ. ಈ ಬೆನ್ನಲ್ಲೇ ಯರಗೋಳ ಉಕ್ಕಡ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾತನಾಡಿದ ಉಮೇಶ್ ಮುದ್ನಾಳ್, ಬೀಳುವ ಹಂತದಲ್ಲಿ ಇರುವ ಹಾಗೂ ಮಳೆಗಾಲದಲ್ಲಿ ಸೋರುತ್ತಿರುವ ಪೊಲೀಸ್ ಠಾಣೆ ನೆಲಸಮ ಮಾಡುವಂತೆ ಒತ್ತಾಯಿಸಿ ಹಿನ್ನೆಲೆ ಜೆಸಿಬಿ ಮುಖಾಂತರ ನೆಲಸಮಗೊಳಿಸುತ್ತಿರುವುದರ ಮನವಿಗೆ ಸ್ಪಂದಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಪೃಥ್ವಕ್ ಶಂಕರ್ ಅವರಿಗೆ ಉಮೇಶ್ಗೆ ಮುದ್ನಾಳ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಭಾಗದಲ್ಲಿ 18 ಹಳ್ಳಿ 12 ತಾಂಡಾಗಳನ್ನ ಈ ಠಾಣಾ ವ್ಯಾಪ್ತಿಗೆ ಒಳಪಡುತ್ತೆ. ಹೀಗಿದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. 6,000 ಚದುರ ಅಡಿಯಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಿಸುವಂತೆ ಆಗ್ರಹಿಸಿದ್ದಾರೆ. ಇದಲ್ಲದೆ ಯರಗೋಳ ಗ್ರಾಮದ ಹೊರವಲಯದಲ್ಲಿ ಪೊಲೀಸ್ ಇಲಾಖೆಗೆ ಮಂಜೂರಾಗಿರುವ ಸುಮಾರು 2 ಎಕರೆ ಜಮೀನಿನಲ್ಲಿ ವಸತಿ ಗೃಹ ನಿರ್ಮಾಣ ಮಾಡಿ ಸಿಬ್ಬಂದಿಗಳಿಗೆ ಅನುಕೂಲ ಮಾಡಿಕೊಡುವಂತೆ ಒತ್ತಾಯಿಸಿದ್ದಾರೆ. ಈಗಾಗಲೇ ಠಾಣಾ ದಾಖಲಾತಿ ಎಲ್ಲವೂ ಕೂಡ ಪಂಚಾಯಿತಿ ಕಟ್ಟಡಕ್ಕೆ ಸ್ಥಳಾಂತರವಾಗಿದೆ. ಇದು ಪೊಲೀಸ್ ಸಿಬ್ಬಂದಿಗೆ ಕೆಲಸ ಮಾಡಲು ಇರುಸುಮುರುಸುವಾಗ್ತಾ ಇದೆ. ಹೀಗಾಗಿ ಕೂಡಲೇ ನೂತನ ಪೊಲೀಸ್ ಠಾಣೆ ನಿರ್ಮಿಸುವಂತೆ ಉಮೇಶ್ ಮುದ್ನಾಳ್ ಆಗ್ರಹಿಸಿದ್ದಾರೆ. ಗ್ರಾಮದಲ್ಲಿ ಈ ಹಿಂದೆ ನಿಜಾಂ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಈ ಉಕ್ಕಲ್ ಪೊಲೀಸ್ ಠಾಣೆ ಸಂಪೂರ್ಣ ಶಿಥಿಲಗೊಂಡು ಮಳೆ ಬಂದಾಗ ಸೋರ್ತಕ್ಕಂಥ ವ್ಯವಸ್ಥೆ ಇತ್ತು. ಇದನ್ನು ತಕ್ಷಣ ನೆಲಸಮ ಮಾಡಿ ಹೊಸ ಪೊಲೀಸ್ ಸ್ಟೇಷನ್ ಕಟ್ಟಬೇಕಂತಕ್ಕಂಥ ಹೋರಾಟದ ಎಚ್ಚರಿಕೆ ನೀಡಿದಾಗ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಇದನ್ನೇನಾದ ಸರಿಪಡ್ತಕ್ಕಂಥ ಕೆಲಸ ಮಾಡಿದರೆ ಇವತ್ತು ಆ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಹೊಸ ಪೊಲೀಸ್ ಠಾಣೆಯನ್ನು ಕಟ್ಟಿ ಈ ಭಾಗದ 16 ಹಳ್ಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಂತಕ್ಕಂಥದ್ದು ನನ್ನ ಮನವಿ. ಉಕ್ಕಡ ಪೊಲೀಸ್ ಠಾಣೆ ಯರಗೋಳ ಇಲ್ಲಿ 10,000 ಜನಸಂಖ್ಯೆ ಹೊಂದಿರತಕ್ಕಂಥ ಒಂದು ಗ್ರಾಮ ಇದ್ದು, ಇದು ನಿಜಾಮರ ಕಾಲದಲ್ಲಿ ಈ ಒಂದು ಉಕ್ಕಡ ಪೊಲೀಸ್ ಠಾಣೆ ನಿರ್ಮಾಣಗೊಂಡಿತ್ತು. ಎಷ್ಟು ಒಬ್ಬರು ASI ಸ್ಟಾಫು 4 ಸಿಬ್ಬಂದಿಗಳಿದ್ದಾಗ ಮಳೆ ಬಂದಾಗ ನೀರು ಸೂರಿ ಅವರು ರಾತ್ರಿ ಸಮಯದಲ್ಲಿ ಊರಿಗೆ ಹೋಗೋಂಥ ಸಂದರ್ಭದಲ್ಲಿ ಉಮೇಶ್ ಮುದ್ನಾಳ್ ಸರ್ ಪೊಲೀಸ್ ಸಮಾಜದ ಅಧ್ಯಕ್ಷರು ವೀಕ್ಷಣೆ ಮಾಡಿ ಸಂಬಂಧಪಟ್ಟ SP ಅವ್ರಿಗೆ ಮಾತಾಡಿ ನಮ್ಮ ಇಲ್ಲಿ ಈ ಭಾಗದಲ್ಲಿ ಮಿನಿಮಮ್ 10,000 ಜನಸಂಖ್ಯೆ ಹೊಂದಿರತಕ್ಕಂಥ ಗ್ರಾಮ, ಇಲ್ಲಿ ಗ್ರಾಮ ಉದ್ಧಾರ ಆಗಬೇಕಾದ್ರೆ ಪೊಲೀಸ್ ಠಾಣೆ ಬದ್ಧವಾಗಿರಬೇಕು, ವ್ಯವಸ್ಥೆ ಬದ್ಧವಾಗಿರಬೇಕು ಅಂತ ನಿರ್ಮಾಣಗೊಂಡು ಸಂಬಂಧಪಟ್ಟ SP ಅವ್ರಿಗೆ ಮಾತಾಡಿ ಕೇಸಿ ಅವರು ಮಾತಿಗೆ ಗೌರವ ಕೊಟ್ಟು ಈ ಡೆಮೊಲೇಷನ್ ಮಾಡ್ತಾ ಇದ್ದಾರೆ. ಡೆಮೊಲೇಷನ್ ಮಾಡೋದಕ್ಕಿಂತ ಅತಿ ಶೀಘ್ರದಲ್ಲೇ ಈ ಒಂದು ಉಕ್ಕಡ ಪೊಲೀಸ್ ಠಾಣೆ ಮಾದರಿಯಾಗಿ ನಿರ್ಮಾಣ ಮಾಡಬೇಕಂತೇಳಿ ಈ ಮನವಿ ಮಾಡಿಕೊಂಡಿದ್ದಾರೆ. ಯರಗೋಳ ಗ್ರಾಮಕ್ಕೆ ಬಂದಿರ್ತಾರೆ ಉಮೇಶ್ ಅಣ್ಣವರು. ಇದು ಫೌಂಡೇಶನ್ ಎಷ್ಟೊಂದು ಬಾರಿ ಕೆಲವು ಸಾರಿ ಮನವಿ ಕೊಟ್ಟಿರ್ತೀವಿ, ಯಾರ ಕೈ ಮೇಲೆ ಆಗಿರಲ್ಲ. ಅದು ನಮ್ಮ ಉಮೇಶ್ ಅಣ್ಣನ ಕೈ ಮೇಲೆ ಇತ್ತು. ನಮಗೆ ಇಲ್ಲಿ 16 ಹಳ್ಳಿಯಲ್ಲಿಂದ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಯಾದಗಿರಿಗೆ ಹೋಗ್ಬೇಕಿತ್ತು. ಅದಕ್ಕೆ ಈ ಬಿಲ್ಡಿಂಗ್ ಆದಮೇಲೆ PSI SI ಯಾರ ಇರ್ಬೋದು ಇಲ್ಲೇ ಪರ್ಮನೆಂಟ್ ಆಗಿರೋ ಸಲಕ್ಕೆ ಅವರು ಸಹಕಾರ ಮಾಡ್ಯಾರ ನಮ್ಮ ಉಮೇಶ್ ಅಣ್ಣ ಅವರು. ಅವ್ರ ಸಲುವಾಗಿ ಈ ಬಿಲ್ಡಿಂಗ್ ನಾವು ಮಾತಾಡ್ತೀವಿ. ಇವಾಗ ಏನು ಮಾಡಕತ್ತಾರೆ? ಅವರು ಕಟ್ಟಡ ನಿರ್ಮಾಣ ಮಾಡ್ಯಾರ ಅಂದ್ರೆ ಉಮೇಶ್ ಅಣ್ಣ ನೇತೃತ್ವದಲ್ಲಿ ಆಗ್ಲಾಗೈತೆ. ಇದೇ ಸಂದರ್ಭದಲ್ಲಿ ಪವನ, ಶಿವಕುಮಾರ್, ಜೋಗಿ, ನಿಂಗಪ್ಪ ಬಂಡಿ, ಶಿವಣ್ಣ ಮಾನಿಗರ್, ಈಶಪ್ಪ, ಸಿದ್ದು, ಸಿ ಕಟ್ಟಿಮನಿ, ಕಾಂತು, ಯರಗೋಳ ಸಿರಿ ಅನೇಕರು ಉಪಸ್ಥಿತರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.